ಗಾಂಜಾ ಗುಂಗಲ್ಲಿದ್ದವರಿಗೆ ಪೊಲೀಸ್ ಕಮಿಷನರ್ ಡ್ರಿಲ್. ಗಾಂಜಾ ಗೇಳಿಗೆ ಬಿದ್ದವರಿಗೆ ಬಿಸಿ ಮುಟ್ಟಿಸಿದ ಕಮಿಷನರ್. ಅವಳಿ ನಗರದಲ್ಲಿ ಮುಂದುವರೆದ ಪೊಲೀಸರ ಬೇಟೆ. ಗಾಂಜಾ ಮಾರಾಟಗಾರರು ವ್ಯಸನಿಗಳು ಕಾಕಿ ವಶಕ್ಕೆ. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ದೃಢಪಟ್ಟವರ ವಶ. ವ್ಯಸನಿಗಳನ್ನ ಹುಬ್ಬಳ್ಳಿಯ ರಂಭಾಪುರಿ ಸಭಾಂಗಣಕ್ಕೆ ಕರೆತಂದ ಪೊಲೀಸರು. ಗಾಂಜಾ ವ್ಯಸನಿ ಹಾಗೂ ಪೆಡ್ಲರ್ಗಳಿಗೆ ಪೊಲೀಸ್ ಜಾಗೃತಿ. ಪಾಲಕರ ಸಮ್ಮುಖದಲ್ಲಿ ವ್ಯಸನಿಗಳಿಗೆ ಬುದ್ಧಿವಾದ. ಈ ವೇಳೆ ಕಮಿಷನರ್ ಎದುರು ಕಣ್ಣೀರು ಹಾಕಿದ ಪಾಲಕರು, ವ್ಯಸನಿಗಳ ಎಂದು ಒಟ್ಟು 518 ಜನರ ತಪಾಸಣೆ ನಡೆಸಿದ್ದ ಪೊಲೀಸರು. ಅದರಲ್ಲಿ 147 ಜನ ಪಾಸಿಟಿವ್, 34 ಜನರ ಮೇಲೆ ಪ್ರಕರಣ ದಾಖಲು. ಖಡಕ್ ವಾರ್ನಿಂಗ್ ನೀಡಿದ ಪೊಲೀಸ್ ಕಮಿಷನರ್. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿಕೆ. ಈ ಬಗ್ಗೆ ಮಾಧ್ಯಮಗಳಿಗೆ ಪೊಲೀಸ್ ಕಮಿಷನರ್ ಪ್ರತಿಕ್ರಿಯೆ ನೀಡಿ, ಅವಳಿ ನಗರದಲ್ಲಿ ಡ್ರಗ್ ಅಭಿಯಾನ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಡ್ರಗ್ ಪೆಡ್ಲರ್, ಕನ್ಸ್ಯೂಮರ್ ಮೇಲೆ 3 ಹಂತದಲ್ಲಿ ಕ್ರಮ ಕೈಗೊಂಡಿದ್ವಿ. ಮೊದಲು 63.67% ಪಾಸಿಟಿವ್ ಬಂದಿತ್ತು. ಎರಡನೇ ಹಂತದಲ್ಲಿ 53% ಹಾಗೂ ಮೂರನೇ ಹಂತದಲ್ಲಿ 43% ಇತ್ತು. ಇಂದು 518 ಜನರನ್ನ ತಪಾಸಣೆಗೆ ಒಳಪಡಿಸಿದ್ದೆವು. ಅದರಲ್ಲಿ 147 ಜನ ಪಾಸಿಟಿವ್ ಆಗಿದ್ದಾರೆ. 34 ಜನರ ಮೇಲೆ ಪ್ರಕರಣ ದಾಖಲು ಮಾಡುತ್ತೇವೆ. ಇಂದಿನ ಹಂತದಲ್ಲಿ 29% ಪಾಸಿಟಿವ್ ಇದೆ. ಪೆಡ್ಲರ್ ಹಾಗೂ ಹಿಂದಿನ ಪಾಸಿಟಿವ್ ಬಂದವರ ಆಧಾರದ ಮೇಲೆ ಕರೆದುಕೊಂಡು ಬಂದಿದ್ದೇವೆ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಡ್ರಗ್ ರಿಲೇಟೆಡ್ ಅಭಿಯಾನವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಡ್ರಗ್ ಪೆಡ್ಲರ್ಗಳ ಮೇಲೆ ಕ್ರಮ ತಗೊಂಡಿದ್ವಿ. ನಂತರದಲ್ಲಿ ಡ್ರಗ್ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರ ಮೇಲೆ ಕೂಡ 3 ಫೇಸಸ್ಸಲ್ಲಿ ನಾವು ಕ್ರಮ ಕೈಗೊಂಡಿದ್ವಿ. ಮೊದಲನೇ ಫೇಸಲ್ಲಿ ಸುಮಾರು 63.67% ನಮಗೆ ಪಾಸಿಟಿವ್ ಬಂದಿತ್ತು. ಅಂದರೆ ಪ್ರತಿ 100 ಜನ ನಾವು ಸಸ್ಪೆಕ್ಟ್ ಮಾಡಿ ಅವ್ರನ್ನ ಟೆಸ್ಟ್ ಮಾಡಿಸಿದಂಥ ಸಂದರ್ಭದಲ್ಲಿ 63 ಜನರ ಮೇಲೆ ಅದು ಪಾಸಿಟಿವ್ ಬಂದದ್ದಿತ್ತು. ನೆಕ್ಸ್ಟ್ ಸೆಕೆಂಡ್ ಫೇಸಲ್ಲಿ ಸುಮಾರು 53% ಇತ್ತು. ಥರ್ಡ್ ಫೇಸಲ್ಲಿ 43% ಇತ್ತು. ಇವತ್ತು ಕೈಗೊಂಡಿರುವಂಥ ಡ್ರೈವಲ್ಲಿ ನಾವು ತಪಾಸಣೆಗೆ ಒಳಪಡಿಸಿದ ಒಟ್ಟು 518 ಜನರಲ್ಲಿ 147 ಜನ ಪಾಸಿಟಿವ್ ಆಗಿರುವಂಥದ್ದು ಮತ್ತು 34 ನಾವು ಡ್ರಗ್ ಕನ್ಸಂಪ್ಷನ್ಗೆ ಕೇಸಸ್ ಮಾಡಿರುವಂಥದ್ದು. ಇದರಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದರೆ ನಾವು 28-29% ಪಾಸಿಟಿವಿಟಿ ಇದೆ. ಇದರಲ್ಲಿ ನಾವು ಮುಖ್ಯವಾಗಿ ಆರೋಪಿಗಳನ್ನು ಐಡೆಂಟಿಫೈ ಮಾಡಿರುವಂಥದ್ದು, ಅಂದರೆ ಸಸ್ಪೆಕ್ಟ್ಸ್ ಯಾರಿದ್ದಾರೆ, ಡ್ರಗ್ ಯಾರು ಕನ್ಸ್ಯೂಮ್ ಮಾಡಿರೋದು ಅನ್ನೋದನ್ನು ಐಡೆಂಟಿಫೈ ಮಾಡಿರೋದು ನಮ್ಮ ಪೆಡ್ಲರ್ಸ್ಗಳು ಕೊಟ್ಟಿರುವಂಥ ಹೇಳಿಕೆಗಳ ಮೇಲೆ ಮತ್ತು ಈ ಹಿಂದಿನ ಪ್ರಕರಣಗಳಲ್ಲಿ ಯಾರು ಡ್ರಗ್ ಪಾಸಿಟಿವ್ ಬಂದಿತ್ತು ಅವ್ರುಗಳು ಕೊಟ್ಟಂಥ ಮಾಹಿತಿ ಮೇಲೆ ಅವರ ಕೇಸ್ಗಳಲ್ಲಿ ಬಂದಂಥ ಸಸ್ಪೆಕ್ಟೆಡ್ ಕನ್ಸ್ಯೂಮರ್ಸ್ ಇವರು. ಸೊ ಇವತ್ತು ಒಟ್ಟು 147 ಜನರ ಮೇಲೆ ಪಾಸಿಟಿವ್ ಆಗಿದೆ ಮತ್ತು ಫ್ರೆಶ್ 34 ಕೇಸಸ್ ನಾವು ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಲಾಗುತ್ತೆ. ಅದೇ ರೀತಿ ಇದರಲ್ಲಿ ಫಾರ್ವರ್ಡ್ ಬ್ಯಾಕ್ವರ್ಡ್ ಲಿಂಕೇಜ್, ಅಂದರೆ ಇವ್ರ ಜೊತೆ ಸೇರಿರುವಂಥ ಇತರೆ ಕನ್ಸ್ಯೂಮರ್ಸು ಮತ್ತು ಇವ್ರಿಗೆ ಕೊಟ್ಟಿರುವಂಥ ಸಪ್ಲೈಯರ್ಸ್ ಪೆಡ್ಲರ್ಸ್ ಯಾರಿದ್ದಾರೆ ಅನ್ನುವಂಥದ್ದು ಕೂಡ ತನಿಖೆ ಮಾಡಲಾಗುತ್ತೆ. ಈಗ ರ್ಯಾಂಡಮ್ ಆಗಿ ತೊಗೊತಾ ಇದ್ದೀವಿ. ಇಲ್ಲಿ ನಾವು ವಿ ಆರ್ ನಾಟ್ ಕ್ಲಾಸಿಫೈಯಿಂಗ್ ಸಸ್ಪೆಕ್ಟ್ಸ್ ಆನ್ ದಿ ಬೇಸ್ ಆಫ್ ಎನಿಥಿಂಗ್. ಈ ಹಿಂದೆ ತಮಗೆ ಗೊತ್ತಿರೋಂಗೆ ಸುಮಾರು ಒಂದು 15 ಪ್ರತ್ಯೇಕ ಪ್ರಕರಣಗಳಲ್ಲಿ ಸುಮಾರು 120ಕ್ಕೂ ಹೆಚ್ಚು ಪೆಡ್ಲರ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ.
ಆ ಪೆಡ್ಲರ್ಗಳು ಏನು ಇನ್ಫಾರ್ಮೇಷನ್ ಕೊಡ್ತಾರೆ, ಯಾರ್ಯಾರಿಗೆ ಅವ್ರು ಸಪ್ಲೈ ಕೊಟ್ಟಿದ್ದಾರೆ ಅಂತಂದು. ಅದೇ ರೀತಿ ಮೊದಲನೇ, ಎರಡನೇ ಮತ್ತು ಮೂರನೇ ಫೇಸಲ್ಲಿ ಸುಮಾರು 254, 251, 152 ಸೇರಿದಂತೆ ಸುಮಾರು ಒಂದು 650-700ರಷ್ಟು ಜನ ಪಾಸಿಟಿವ್ ಆದಂಥ ಕನ್ಸ್ಯೂಮರ್ಸ್ ಇದ್ದರು. ಸೊ ಹಂಗಾಗಿ ಅವ್ರುಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬೇಸಿಸ್ ಮೇಲೆ ಮಾಡಿರುವಂಥದ್ದು. ಮತ್ತು ಇನ್ಫಾರ್ಮೇಷನ್ ಬೇಸ್ಡ್ ರ್ಯಾಂಡಮ್ ಆಗಿ ಆಗಾಗ್ಗೆ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಕೂಡ ಪ್ರಕರಣ ದಾಖಲು ಮಾಡುವಂಥದ್ದು ಮಾಡ್ತಾರೆ. ಇನ್ನೊಂದು ಇದು ಬೇಡ ಅಲ್ಲ. ಇದರಂಗೆ ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು ಒಂದು ಪ್ರಕರಣ ದಾಖಲಾಗಿತ್ತು. ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಮಕ್ಕಳು ಯಾರು ಇರ್ತಾರೆ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅಂತ ತಂದಿಟ್ಟಿದ್ದಂತಹ ಲ್ಯಾಪ್ಟಾಪ್ಸು ಸುಮಾರು 101 ಸಂಖ್ಯೆಯಲ್ಲಿ ಲ್ಯಾಪ್ಟಾಪ್ಸು ನಾಪತ್ತೆಯಾಗಿದೆ ಅಂತಂದು ಲೇಬರ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಕಮಿಷನರ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಈ ಲ್ಯಾಪ್ಟಾಪ್ಸು ಬೆಳಗಾವಿಯಿಂದ ತೊಗೊಂಬಂದು ಇಲ್ಲಿ ಕಾರ್ಮಿಕ ಭವನ ಏನಿದೆ, ಕಾರ್ಮಿಕ ಇಲಾಖೆಯ ಕಟ್ಟಡ ಏನಿದೆ, ಅದರಲ್ಲಿ ಒಂದು ಸ್ಟೋರ್ ರೀತಿಯಲ್ಲಿ ಏನು ಮಾಡ್ಕೊಂಡಿದ್ರು, ಅದರಲ್ಲಿ ಇಟ್ಟಂತಹ ಲ್ಯಾಪ್ಟಾಪ್ಸ್ ಆಗಿದ್ವು. ಮತ್ತು ಇವು ಹಾವೇರಿ ಜಿಲ್ಲೆಯ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋವಂಥ ಒಂದು ಲ್ಯಾಪ್ಟಾಪ್ಸ್ ಆಗಿತ್ತು. ಇದನ್ನು ಲಾಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬೆಳಗಾವಿಯಿಂದ ತಂದು ಇಟ್ಟಿರುವಂಥದ್ದು. ಆಮೇಲೆ ಆಗಸ್ಟಲ್ಲಿ ಅವರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಹತ್ತಿರ ಇರಬೇಕಾದಂಥ 250 ಲ್ಯಾಪ್ಟಾಪ್ಸಲ್ಲಿ 101 ಲ್ಯಾಪ್ಟಾಪ್ಸು ನಾಪತ್ತೆಯಾಗಿದೆ ಅಂತ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಇದರ ಮೌಲ್ಯ ಸರಿಸುಮಾರು 50ರಿಂದ 55 ಲಕ್ಷ ಅನ್ನುವಂಥದ್ದು HP ಕಂಪನಿಯ ಲ್ಯಾಪ್ಟಾಪ್ಸ್ ಇದಾಗಿತ್ತು. ನಂತರದಲ್ಲಿ ನಾವು ಪ್ರಕರಣ ದಾಖಲಾದ ತಕ್ಷಣ ಅನುಮಾನಾಸ್ಪದ ಮತ್ತು ಶಂಕಿತ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಕೆಲಸ ಮಾಡ್ತಿದ್ದಂತಹ ಕೃಷ್ಣ ಮತ್ತು ದೀಪಕ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಈ ಒಂದು ಲ್ಯಾಪ್ಟಾಪನ್ನು ಕದ್ದಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡುಬಂತು. ಅದ್ರ ಜೊತೆಗೆ ಮತ್ತು ಇಲಾಖೆಯಲ್ಲಿ ಯಾರಾದರೂ ಇವರಿಗೆ ಸಹಕರಿಸಿದಾರಾ ಅಂತಂದು ನಾವು ನಿರಂತರವಾಗಿ ಬೇರೆ ಬೇರೆ ಮೂಲದಲ್ಲಿ ವಿಚಾರಣೆ ಮಾಡಿ ಮತ್ತು ತಾಂತ್ರಿಕ ಟೆಕ್ನಿಕಲ್ ಇನ್ಪುಟ್ಸ್ ಬೇಸಿಸ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇಬ್ಬರು SDAಗಳು ಇನ್ವಾಲ್ವ್ ಆಗಿರುವಂಥದ್ದು ಮತ್ತು ಇನ್ನಿಬ್ಬರು ಹೆಚ್ಚುವರಿ ಕಾಂಟ್ರಾಕ್ಟ್ ಬೇಸಿಸಲ್ಲಿರುವಂಥ ಸಿಬ್ಬಂದಿಗಳು, ಅವರ ಹೆಸರು ನಾಗರಾಜು, ಸುಭಾಷ್, ಶ್ರೀನಿವಾಸ್ ಮತ್ತು ದರ್ಶನ್ ಅಂತ. ಒಟ್ಟು 4 ಜನ ಸೇರಿದಂತೆ 6 ಜನ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರು ಈ ಒಂದು ಕೃತ್ಯ ಮಾಡಿರುವಂಥದ್ದು ಕಂಡು ಬಂದಿದೆ. ಈ 101 ಲ್ಯಾಪ್ಟಾಪ್ಸ್ಗಳನ್ನು ಅವರು ಒಂದೇ ದಿವಸ ಕದ್ದಿರುವಂಥದ್ದಲ್ಲ, ಸರಿಸುಮಾರು ಒಂದು 6 ತಿಂಗಳು ಪೀರಿಯಡಲ್ಲಿ ಕದ್ದಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಮತ್ತು ಈ ಒಂದು ಸ್ಮಾಲ್ ವೆಂಟಿಲೇಷನ್ಗೆ ಅಂತ ಸ್ಲೈಡಿಂಗ್ ವಿಂಡೋ ಇರುವಂಥ ಒಂದು ವಿಂಡೋ ಇದೆ. ಆ ವಿಂಡೋದಲ್ಲಿ ಇಳಿದ್ಬಿಟ್ಟು ಇವರು ಕದ್ದಿರುವಂಥದ್ದು. ಅಲ್ಲಿ ನೈಟ್ ಗಾರ್ಡ್ ಇರ್ತಾರೆ, ಹಾಗಾಗಿ ಡೇ ಟೈಮಲ್ಲಿ ಕದಿಬೇಕು. ಡೇ ಟೈಮಲ್ಲಿ ಕದಿಬೇಕು ಅಂತಂದಾಗ ಹಾಲಿಡೇಸ್ ಮತ್ತು ವೀಕೆಂಡ್ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಕೃತ್ಯಗಳನ್ನ ಮಾಡಿರುವಂಥದ್ದು. ಪ್ರಾರಂಭದಲ್ಲಿ ಒಂದು 4-5 ಲ್ಯಾಪ್ಟಾಪ್ಸ್ ತೊಗೊಂಡು ಹೋಗ್ಬಿಟ್ಟು ಅದನ್ನು ಸೆಲ್ ಮಾಡಲಿಕ್ಕೆ ಪಾರ್ಟಿಗಳನ್ನ ಹುಡುಕಿದ್ದಾರೆ. ಆ ಪಾರ್ಟಿಗಳು ಸಿಕ್ಕಂಥವ್ರು ಭಾಳ ಕಡಿಮೆ ರೇಟಿಗೆ ಇದೆ, 55,000 ರೂಪಾಯಿ ಲ್ಯಾಪ್ಟಾಪ್ನ ಕೇವಲ 10,000, 12,000, 15,000 ಈ ಥರ ಮೊತ್ತದಲ್ಲಿ ನಮ್ಮ ಕಂಪ್ನಿ ಒಂದರಲ್ಲಿ ಪ್ರಾರಂಭದಲ್ಲಿ ಹೇಳಿದ್ದಾರೆ, ಒಂದು ಕಂಪ್ನಿದು ನಮಗೆ ಹೋಲ್ಸೇಲಲ್ಲಿ ಬೈ ಮಾಡಿದ್ದೀವಿ ಅಂತ. ನಂತರದಲ್ಲಿ ಹಿಂಗೆ ಇಲಾಖೆದೇ ನನಗೆ ಮಾರಾಟ ಮಾಡಿಬಿಟ್ಟು ಇದು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅನ್ನೋ ಟೈಪ್ ಒಬ್ಬೊಬ್ರಿಗೆ ಒಂದೊಂದು ರೀತಿ ಹೇಳಿದ್ದಾರೆ. ನಂತರದಲ್ಲಿ ಯಾರು ಕಾಂಟ್ಯಾಕ್ಟ್ ಆಗ್ತಾರೆ ಅವರಿಗೆ 3-4 ಲ್ಯಾಪ್ಟಾಪ್ ಫಸ್ಟಿಗೆ ಕೊಟ್ಟಿದ್ದಾರೆ. ಅದರ ನಂತರ ಆ 3-4 ಲ್ಯಾಪ್ಟಾಪ್ ಪಡ್ಕೊಂಡಂಥವ್ರು ಮತ್ತು ಬೇರೆ ಬೇರೆ ಕ್ಲೈಂಟ್ಸನ್ನು ಐಡೆಂಟಿಫೈ ಮಾಡಿಕೊಂಡು ಒಂದು ಪ್ರಾಪರ್ ನೆಟ್ವರ್ಕ್ ಟೈಪ್ ಮಾಡಿಕೊಂಡು ಯಾರು ಅಲ್ಟಿಮೇಟ್ ಬಯರ್ ಯಾರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡುವಂಥದ್ದು ಒಂದು ಪ್ರಾಪರ್ ನೆಟ್ವರ್ಕ್ ರೀತಿ ಮಾಡ್ಕೊಂಡಿದ್ದಾರೆ. ಮತ್ತು ಈ ಒಂದು ಫಸ್ಟ್ ಲೆವೆಲಲ್ಲಿ ಯಾರು ಈ 6 ಜನ ಎಂಪ್ಲಾಯೀಸಲ್ಲಿ 2 ಎಂಪ್ಲಾಯೀಸ್ ಇದ್ದಾರೆ, ಅವ್ರು ನೇರವಾಗಿ ಪಾರ್ಟಿಗಳಿಗೆ ಕೊಟ್ಟಿರುವಂಥದ್ದು. ಫಸ್ಟ್ ಲೆವೆಲಲ್ಲಿ ಇದ್ದಂತಹ ಸುಮಾರು 16-17ಕ್ಕೂ ಹೆಚ್ಚು ಜನ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಕೂಡ ನಾವು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅದು ಕಳ್ಳತನದ ಲ್ಯಾಪ್ಟಾಪ್ ಅಂತ ಗೊತ್ತಿದ್ದಾಗ್ಯೂ ಕೂಡ ಇವರೇ ಅಡ್ವಾನ್ಸ್ ಕೊಟ್ಬಿಟ್ಟು, ಅಂದರೆ ಇನ್ನೊಂದು 2 ಲ್ಯಾಪ್ಟಾಪ್ ಬೇಕು, ನಮಗೆ 3 ಲ್ಯಾಪ್ಟಾಪ್ ಬೇಕು, ಆ ಥರ 5,000, 10,000, 6,000, 5,000 ಈ ಥರ ಎಲ್ಲ ಅಡ್ವಾನ್ಸ್ಗಳನ್ನ ಕೊಟ್ಟು ಕದಿಯೋದಕ್ಕೆ ಪ್ರೇರೇಪಣೆ ಕೂಡ ಮಾಡಿರುವಂಥದ್ದು. ಸೊ ಕ್ಲಿಯರ್ ಕಟ್ ಕೇಸ್ ಒಂದು 25-26 ಜನರ ಮೇಲೆ ಆಗುತ್ತೆ. ಸೊ ಆ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಅವ್ರುಗಳಿಂದ ಫರ್ದರ್ 1-2 ಲ್ಯಾಪ್ಟಾಪ್ ತೊಗೊಂಡಿರುವಂಥವ್ರು ಕೂಡ ಇದ್ದಾರೆ. ಆ್ಯಸ್ ಎ ರಿಸೀವರ್ಸು ಅವ್ರುಗಳ್ನು ಕೂಡ ಯಾರ್ಯಾರು ಅಂತ ಐಡೆಂಟಿಫೈ ಮಾಡಿದ್ದಾರೆ. ಒಟ್ಟು ಈ ತನಿಖೆಯಲ್ಲಿ 6 ಜನ ಇಲಾಖೆಯವರು ಸೇರಿದಂತೆ ಹೊರಗಿನ ಸುಮಾರು 20 ಜನ, ಅವರು ಹುಬ್ಬಳ್ಳಿ, ಧಾರವಾಡ ಮತ್ತು ಹುಬ್ಬಳ್ಳಿ ಧಾರವಾಡದ ಹೊರವಲಯದಲ್ಲಿರುವ ಧಾರವಾಡ ಜಿಲ್ಲೆಯ ಕೆಲ ವ್ಯಕ್ತಿಗಳು ಕೂಡ ಇದ್ದಾರೆ. ಅವ್ರುಗಳ್ನ ವಶಪಡಿಸ್ಕೊಂಡಿದ್ದೀವಿ. ಮತ್ತು ಇದರಲ್ಲಿ ಒಟ್ಟು 83 ಲ್ಯಾಪ್ಟಾಪ್ಗಳನ್ನು, ಒಂದು ಕೃತ್ಯಕ್ಕೆ ಬಳಸಿದಂಥ ಕಾರು, 2